ಸರ್ಕಾರದಿಂದ, ಕೊಲೆಗಡಕರ ಸರ್ಕಾರದಿಂದ, ದೇಶ ವಿದೇಶಗಳನ್ನು ತಿಳ್ಕೊಂಡು ದೇಶವನ್ನು ಮಾರ್ತಾ ಇರ್ತಕ್ಕಂಥ ಕೇಂದ್ರ ಸರ್ಕಾರದ ವಿರುದ್ಧ ಪರ್ಯಾಯದ ವ್ಯವಸ್ಥೆಗೋಸ್ಕರವಾಗಿ ರಾಜ್ಯಾದ್ಯಂತ, ದೇಶಾದ್ಯಂತ ಒಂದು ಬಲಿ ಕೊಡ್ತಕ್ಕಂಥ ರೀತಿಯೂ ಕೂಡ ಕೇರ್ ಮಾಡದೇ ಇರ್ತಕ್ಕಂಥ ಸೋನಮ್ಮನವರ ನೈತಿಕ ಹೋರಾಟ ಏನಿತ್ತು, ಏನು 4 ಕೋಟಿ, 1000 ಕೋಟಿ, 100 ಕೋಟಿ ದುಡ್ಡನ್ನ ಅನವಶ್ಯವಾಗಿ ಪಕ್ಷದ ಹೆಸರಿನಲ್ಲಿ ಮಾಡಿಕೊಂಡು ರಾಮನ ಹೆಸರಿನಲ್ಲಿ 1000 ಕೋಟಿ ಲೂಟಿ ಮಾಡ್ತಾ ಇರ್ತಕ್ಕಂಥ ಸರ್ಕಾರದ ವಿರುದ್ಧವಾಗಿ ನಾವೆಲ್ಲರೂ ಎದ್ದೇಳಬೇಕಾಗಿದೆ. ಪಕ್ಷ ಭೇದ ಮರೆತು ಜಾತ್ಯತೀತವಾಗಿ, ಲಿಂಗಾತೀತವಾಗಿ. ಬಹಳ ದುಃಖ ಆಗ್ತಾ ಇದೆ. ಮೋದಿ ಅವರನ್ನ ನಾವು ಕೇಳಬೇಕಾಗಿದೆ. 2 ಮುಖ, ಅಂತರಂಗ ಒಂದು, ಬಹಿರಂಗ ಒಂದು. ಅಂತರಂಗ ಏನಿರುತ್ತೋ ಬಹಿರಂಗವೂ ಅದೇ ಇರಬೇಕು. ನಿಮ್ಮ ಅಂತರಂಗದಲ್ಲಿ ಈ ರೀತಿಯ ದರೋಡೆಯಿಂದ ತಮ್ಮ ದೀರ್ಘಕಾಲದ ಅಧಿಕಾರವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಸರ್ವಾಧಿಕಾರದ ಧೋರಣೆಯನ್ನು ಮಾಡ್ತಾ ಇದ್ದೀರಾ. ಬಹಿರಂಗವಾಗಿ ನಾನು ಭಾರಿ ದೊಡ್ಡ ಮನುಷ್ಯ, ಭಾರಿ ಬಡವರ ಪರವಾಗಿದ್ದೀನಿ, ನನಗೇನು ಆಸ್ತಿ ಬೇಕಿಲ್ಲ, ದುಡ್ಡು ಬೇಕಿಲ್ಲ, ವಿದೇಶ ತೆರಿಗೆಗಳನ್ನು ತಿಳಿಸ್ಕೊಂಡು ಈ ವಿದ್ಯಾರ್ಥಿಗಳು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ನೀವೇ ಹೇಳಿದಂಥದ್ದು. 10-15 ವರ್ಷಗಳ ಹಿಂದೆ ಅಧಿಕಾರದಲ್ಲಿದ್ದಾಗ ಕೋಟ್ಯಾಂತರ ಭಾರತೀಯ ಭವಿಷ್ಯರ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀನಿ ಅಂತ ಅಂದ್ರೆ ಏನು ಸೃಷ್ಟಿ ಮಾಡಿದ್ದೀರಾ? ಇವತ್ತು ಹೋರಾಟವನ್ನು ಸೃಷ್ಟಿ ಮಾಡಿದ್ದೀರಾ. ನಿಮ್ಮ ಮೇಲೆ ಸಿಟ್ಟು ಬರತಕ್ಕಂಥ ರೀತಿಯಲ್ಲಿ ಸೃಷ್ಟಿ ಮಾಡಿದ್ದೀರಾ. ಒಬ್ಬ ವ್ಯಕ್ತಿ 21 ದಿನಗಳ ಕಾಲ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಂತ ವ್ಯಕ್ತಿಯನ್ನ ಸಾವಿನ ಹಂಚಿಗೆ ದೂಡೋದಕ್ಕೆ ಕಾರಣ ಇರ್ತಕ್ಕಂಥದ್ದು ಈ ಭಾರತೀಯ ಬಿಜೆಪಿಯ ಸರ್ಕಾರ ಅನ್ನೋದನ್ನ ಕಡಾಖಂಡಿತವಾಗಿ ಹೇಳಬೇಕಾಗಿದೆ. ಬರೀ ಮೋದಿಯವರೊಬ್ಬರೇ ಅಲ್ಲ, ಮೋದಿಯವರ ಜೊತೆಯಲ್ಲಿ ರಾಮನ ಅವತಾರದಲ್ಲಿರ್ತಕ್ಕಂಥ ರಾವಣ ಅಥವಾ ರಾಕ್ಷಸರನ್ನ ಮಂತ್ರಿಗಳನ್ನು ಮಾಡಿಕೊಂಡು ಆ ರಾಕ್ಷಸರನ್ನ ಬಸವಣ್ಣನವರು ಸಂವಿಧಾನ ಕೊಟ್ಟರು ಜೀವನಕ್ಕೆ ಅಂತ. ಗಾಂಧಿ ತಾತ ಅವರು ಸ್ವಾತಂತ್ರ್ಯವನ್ನ ತಂದುಕೊಟ್ರು. ಯಾವ ಪುರುಷಾರ್ಥಕ್ಕೆ? ಸ್ವಾತಂತ್ರ್ಯವನ್ನ ನಮಗೆ ಸ್ವತಂತ್ರ ಬೇಕು ಅಂದ್ರೆ ಅತಂತ್ರದ ಸ್ಥಿತಿಗೆ ತರೋದಕ್ಕೋಸ್ಕರವಾಗ. ಹಿಂದೆ ಗುಲಾಮಗಿರಿಯಲ್ಲಿದ್ದು ನಾವೆಲ್ಲರೂ ಕೂಡ ಬ್ರಿಟಿಷ್ನವರ ಕಾಲದಲ್ಲಿ, ನಿಜಾಮ ಕಾಲದಲ್ಲಿ. ಇವತ್ತು ಅದೇ ಕಾಲಕ್ಕೆ ಹೋಗಿ ನೀವು ಸರ್ವಾಧಿಕಾರದ ಧೋರಣೆ. ನಿಮಗೆ ಸ್ವಲ್ಪನಾದ್ರೂ ಪ್ರಜ್ಞೆ ಇದೆಯಾ? ಕನಿಕರ ಇದೆಯಾ? ಅತಿವೃಷ್ಟಿಯಾಗಿ ಜನ ಸಾಯ್ತಿದ್ದಾರೆ, ಅನಾವೃಷ್ಟಿಯಾಗಿ ಜನ ಸಾಯ್ತಿದ್ದಾರೆ. ಎಲ್ಲಾ ಸರ್ಕಾರಗಳನ್ನು ಕೂಡ ನಿಮ್ಮ ಪರವಾಗಿಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ಕಾನೂನನ್ನ, ಸಂವಿಧಾನಕ್ಕೆ ಧಕ್ಕೆ ಮಾಡಿ ಇವತ್ತು ಸಂವಿಧಾನದ ಮರಣ ಶಾಸನ ಆಗ್ತಾ ಇದೆ. ಸಂವಿಧಾನವನ್ನು ಸುಟ್ಟಾಕಿದ ಜನ, ಸಂವಿಧಾನವನ್ನು ಬದಲಾಯಿಸಲಿಕ್ಕಂತ ಹೇಳ್ತಕ್ಕಂಥ ಮಂತ್ರಿಗಳಿರ್ತಕ್ಕಂಥ ಸರ್ಕಾರ. ಒಬ್ಬ ಮಂತ್ರಿ ಮಾಡಿರೋ ತಪ್ಪಿಗೆ ಅವನನ್ನ ಬಲಿ ಕೊಡೋದು ಬಿಟ್ಬಿಟ್ಟು ಇಡೀ ಸಮಾಜದ ಯುವಕರನ್ನೇ ಬಲಿ ಕೊಡಕ್ ಹೋಗಿದ್ದೀರಲ್ಲ, ಇದಕ್ಕೆ ಏನಾಗಬೇಕಾಗಿದೆ? ಎಲ್ಲಿ ಗೋರಿ ತೋಡಬೇಕಾಗಿದೆ? ನಿಮಗೆ ಬಹಳ ಹತ್ರ ಬಂದಿದೆ. ನಿಮ್ಮ ವಿನಾಶದ ಕಾಲ, ಆಡಳಿತದ ವಿನಾಶದ ಕಾಲ ಹತ್ರ ಬಂದಿದೆ. ಬಸವಣ್ಣ ಹೇಳೋದು ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ಅಷ್ಟು ಮಾಡ್ತಾ ಇದ್ದೀರಾ. ಕಳಬೇಡ, ಕಳ್ಳರ ಮಕ್ಕಳಾಗಿದ್ದೀರಾ ನೀವತ್ತು ದಿವಸ. ಬರೀ ಕಳ್ಳತನ. ರಾಮ ಮಂದಿರದ ಹೆಸರಿನಲ್ಲಿ 1000 ಕೋಟಿ ಲೂಟಿ. ಕೊಲಬೇಡ, ಕೊಲಬೇಡ. ವಿರೋಧ ಪಕ್ಷದವರು ಯಾರಿದ್ರು ಕೂಡ ಅವರು ಮರಣ ಶಾಸನ ಬರೀತಕ್ಕಂಥ ಚಿಂತನೆಯಲ್ಲಿ ತೀರ್ಮಾನ ತಗೊಂಡಿದ್ದೀರಾ. ಮುನಿಯಬೇಡ, ಇದು ಬಂದವ್ರ ಮೇಲೆಲ್ಲ ಸಿಟ್ಟು ಮಾಡ್ಕೊತಿದ್ದೀರಾ. ಹುಸಿಯ ನುಡಿಯಬೇಡ. ಅಧಿಕಾರಕ್ಕೆ ಬಂದಾಗಿಂದ ನೀವು ಸತ್ಯನೇ ಹೇಳಿಲ್ಲ, ಮಾಧ್ಯಮದವರಿಗೆ ಭೇಟಿ ಮಾಡಿಲ್ಲ. ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಬೇರೆಯವರಿಗೆ ಏನು ಬಯಸಬೇಡ ಅಂದ್ರೆ ಕೇಜ್ರಿವಾಲ್ನ ಅಲ್ಲಿ ಜೈಲಿಗೆ ಹಾಕ್ಸಿದ್ರಿ ಸುಮ್ನೆ. ಆ ಕಡೆ ದೀದಿ ಅವ್ರನ್ನ ನಿಮ್ಮ ದುರಂತದ ಆಡಳಿತದಲ್ಲಿ ಅವ್ರನ್ನ ಹೊತ್ತಿಕ್ಕಿದ್ರಿ. ದಕ್ಷಿಣ ಭಾರತದಲ್ಲಿ ಯಾರೂ ಬೆಳೆಬಾರದು, ನಿಮ್ಮನ್ನು ಬಿಟ್ಟರು. ಆದ್ರೆ ನೀವೇನು ಮಾಡಿದ್ದು? ಸಾರ್ವಜನಿಕರ ಹಿತವನ್ನ ಕಾಪಾಡಿದ್ರ? ಸಾರ್ವಜನಿಕ ದೋಖಾ ಮಾಡಿ ನೀವು, ನಿಮ್ಮ ಪಾರ್ಟಿ, ನಿಮ್ಮ ಸಂಘ ಸಂಸ್ಥೆಗಳಿಗೋಸ್ಕರವಾಗಿ ಇವತ್ತೇನ್ ಹೇಳಿದ್ರ? ಎಲ್ಲವನ್ನು ಬದಿಗೊತ್ತೀನಿ, ಅನ್ಯಾಯವಾಗಿ ಮತದಾರರಿರ್ತಕ್ಕಂಥದ್ನೆಲ್ಲ ಕಿತ್ತಾಕ್ತೀನಿ. ಅದನ್ನು ಕೇಳಬೇಡಿ. ನೀವು ನಿಮ್ಮ RSS ಮುಖಂಡರೆಲ್ಲ ಸೇರಿ ರಾಮನ ಲೂಟಿ ಮಾಡಿದ್ದೀರಲ್ಲ, ಅವರಿಗೆ ಬಂದು ತಗೊಂಡ್ಬಿಡಿರಿ. ಹೋರಾಟ ಮಾಡೋರ್ನ ಗುರಿ ಮಾಡ್ತಾ ಇದ್ದೀರಾ. ಹಾಗಾಗಿ ಬಂಧುಗಳೇ, ಜಾಸ್ತಿ ಉದ್ದನೆ ಭಾಷಣ ಮಾಡಲ್ಲ. ಈ ಕಠೋರವಾದ ಅಧಿಕಾರ ಮಾಡತಕ್ಕಂಥ ದುಷ್ಟ ಜನಗಳ ಆಮೇಲೆ ಜೊತೆಗೆ ಮತ್ತೆ ಅದೆಲ್ಲಕ್ಕಿಂತ ಹೆಚ್ಚು ಕೊಲೆಗಡಿಕರ ಸರ್ಕಾರ ಅಂತೂ ಚಿಂತೆ ಇಲ್ಲ. ಆ ದೃಷ್ಟಿಯಿಂದ ನಾನು ಎಚ್ಚರಿಕೆ ಅಗತ್ಯವಾಗಿ ಸೋನಂರವರ ಜೀವಕ್ಕೆ ನಾವು ಯಾವುದೇ ರೀತಿ ಹಾನಿ ಆಗದಂತ ಎಂತ ಸ್ಥಿತಿ ಅಲ್ರಿ. ನೀವು ಆಸ್ಪತ್ರೆಗೆ ಬಂದು ಕ್ಷಮೆ ಕೇಳಿ, ಕರ್ಕೊಂಡೋಗಿ ಶುಶ್ರೂಷೆ ಮಾಡಿ, ಪರಿಹಾರಕ್ಕೆ ಏನಾದ್ರೂ ಕ್ಷಮೆ ಕೇಳಿ ನಮ್ಗೆ ಹೇಳ್ಬೇಕಾಗಿತ್ತೆ ಹೊರತು ನೀವು ಎಲ್ಲೋ ಕೂತ್ಕೊಂಡು ಯಾರನ್ನೋ ಮುಫ್ತಿಯಲ್ಲಿ ಕಳಿಸಿ ದುಗ್ಧಿಗಳನ್ನು ಮುಚ್ಚಿಟ್ಕೊಂಡು ಎಡ ತಗೊಂಡೋದಂತ ಗೊತ್ತಾಗ್ತದಿಲ್ಲ. ಎಂತ ರಾಕ್ಷಸರು ನೀವು ಇನ್ನೂ ಬದುಕಿರ್ಬೇಕಾ? ಆಸ್ಪತ್ರೆಯಲ್ಲಿ ಏನಾಗ್ತಿದೆ ಅನ್ನೋದು ಗೊತ್ತಿಲ್ಲ.
ಒಂದೇ ಒಂದು ಸಾವಾದ್ರೂ ಕೂಡ ನೀವು ಸಂಪೂರ್ಣವಾಗಿ ಸರ್ವನಾಶ ಆಗ ತನಕ ನಾವು ಪರ್ಯಾಯ ವ್ಯವಸ್ಥೆಗೆ ಜೊತೆಯಾಗ್ತೀವಿ ಅನ್ನೋ ಮಾತನ್ನು ಹೇಳಿ ಈ ದುಷ್ಟ ಸರ್ಕಾರ, ಕೊಲೆಗಡಕ ಸರ್ಕಾರ, ಅನೀತಿಯ ಸರ್ಕಾರ ಮತ್ತು ಆ ಗುಂಪು ಸರ್ವನಾಶವಾಗಬೇಕಾಗಿದೆ. ಆ ದೃಷ್ಟಿಯಿಂದ ನಾನು ಮುಖ್ಯಮಂತ್ರಿ ಚಂದ್ರವಾಗಿ ಅಂದದ ಋಣ ಇದೆ ನಿಮ್ಮೆಲ್ಲರ. ಆ ದೃಷ್ಟಿಯಿಂದ ಪ್ರಾಣ ಹೋಗಕ್ಕೆ ನಾವು ಸಿದ್ಧವಾಗ್ತೀವಿ, ನಿಮ್ಮ ಜೊತೆಯಲ್ಲಿ ಇರ್ತೀವಿ, ಇದು ನಿಲ್ಲಿಸೋದು ಬೇಡ ಅನ್ನೋ ಮಾತನ್ನು ಹೇಳಿ ನಿಮ್ಗೆ ನಮಸ್ಕಾರವನ್ನು ಸಲ್ಲಿಸ್ತಾ ಇದ್ದೀನಿ. ಹಲೋ ಭಾರತ್ ಮಾತಾ ಕಿ ಜೈ.